ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತುಂಬ ಸಿಂಪಲ್ ಆದ ರವಾ ಗಂಜಿ ಹೇಗೆ ಮಾಡೋದಂತ ತೋರಿಸ್ತೇನೆ. ಮೊದಲಿಗೆ 1 ಗ್ಲಾಸ್ನಷ್ಟು ಹಾಲನ್ನು ಬಿಸಿ ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ ಒಂದು ಚಿಕ್ಕ ತುಂಡು ಬೆಲ್ಲ ಕೂಡ ಹಾಕಿಕೊಳ್ಬೇಕು. ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ಇದು ತುಂಬ ಸುಲಭವಾಗಿ ಡೈಜೆಸ್ಟ್ ಆಗುವ ಒಂದು ರೆಸಿಪಿ ಆದ್ರಿಂದ ಬಾಣಂತಿಯರಿಗೂ ಈ ರವಾ ಗಂಜಿಯನ್ನು ಕೊಡ್ತಾರೆ. ಇದರಿಂದ ಎದೆ ಹಾಲು ಕೂಡ ಜಾಸ್ತಿ ಆಗ್ತದೆ. ಬೆಲ್ಲದ ಬದಲು ಸಕ್ಕರೆಯನ್ನು ಕೂಡ ಹಾಕಿಕೊಳ್ಳಬಹುದು. ಆದರೆ ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ನಾನು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಜ್ವರ ಬಂದಾಗ ಅಥವಾ ಹಲ್ಲು ನೋವಿನಿಂದ ಇರುವಾಗ ಮೃದುವಾದ ಆಹಾರದ ಅಗತ್ಯವಿರುವವರಿಗೆ ಇದು ಒಂದು ಸೂಕ್ತವಾದ ರೆಸಿಪಿ. ಈ ರವಾ ಗಂಜಿಯನ್ನು ತಯಾರಿಸುವುದು ತುಂಬಾ ಸಿಂಪಲ್. ರವಾ ಗಂಜಿಯಲ್ಲಿ ಫೈಬರ್ ಸಮೃದ್ಧವಾಗಿರುವುದರಿಂದ ಇದು ಜೀರ್ಣಕ್ರಿಯೆಗೆ ಕೂಡ ತುಂಬಾ ಸಹಾಯ ಮಾಡ್ತದೆ. ಈಗ ಬೆಲ್ಲ ಪೂರ್ತಿ ಕರಗಿ ಆಗಿದೆ. ಇನ್ನು ಇದಕ್ಕೆ 2 ಸ್ಪೂನ್ನಷ್ಟು ರವೆಯನ್ನು ಹಾಕ್ತಾ ಇದ್ದೇನೆ. ರವೆ ಹಾಕಿ ಈ ರೀತಿ ಸ್ಟಿರ್ ಮಾಡ್ತಾನೆ ಇರಬೇಕು, ಇಲ್ಲದಿದ್ರೆ ಇದು ಗಂಟಾಗ್ತದೆ. ನಾನಿಲ್ಲಿ ರೋಸ್ಟ್ ಮಾಡದ ರವೆಯನ್ನು ಯೂಸ್ ಮಾಡಿದ್ದೇನೆ. ನಿಮಗೆ ಬೇಕಿದ್ರೆ ಹುರಿದ ರವೆಯನ್ನು ಕೂಡ ಯೂಸ್ ಮಾಡಿಕೊಳ್ಳಬಹುದು. ಇದು ಚೆನ್ನಾಗಿ ಕುದಿಬೇಕು. ಯಾರಾದರೂ ಸ್ವಲ್ಪ ಸುಸ್ತಾಗ್ತಾರೆ ಅಂತ ಹೇಳಿದಾಗ ಈ ಗಂಜಿಯನ್ನು ಕೊಡಬಹುದು. ಇದು ದಣಿದಿರುವಾಗ ಚೇತರಿಸಿಕೊಳ್ಳಿಕ್ಕೆ ತುಂಬಾ ಸಹಾಯ ಮಾಡ್ತದೆ. ಈ ರೀತಿ ಕುದಿ ಬಂದಾಗ ಇದನ್ನು ಆಫ್ ಮಾಡಿಕೊಂಡ್ರೆ ಆಯ್ತು. ಈ ರವಾ ಗಂಜಿಯನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ರವೆಯಿಂದ ಈ ರೀತಿ ಹಲವಾರು ರೆಸಿಪೀಸ್ಗಳನ್ನು ಮಾಡಿಕೊಳ್ಳಬಹುದು. ಇಡ್ಲಿ, ಉಪ್ಮಾ, ದೋಸೆ ಹಾಗೆ ಚಪಾತಿ ಕೂಡ ಮಾಡಿಕೊಳ್ಳಬಹುದು. ಹಾಗೆ ವೆಯ್ಟ್ ಲಾಸ್ಗೆ ಟ್ರೈ ಮಾಡುವವರು ಕೂಡ ಈ ರವೆಯನ್ನು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಬಾಣಂತಿಯರು ಮಾತ್ರ ಅಲ್ಲದೆ ಗರ್ಭಿಣಿಯರು ಕೂಡ ಇದನ್ನು ತಿನ್ನಬಹುದು. ಇದನ್ನು ವಿವಿಧ ರೀತಿಯಲ್ಲಿ ತಯಾರಿಸಬಹುದು. ಈ ಸಿಂಪಲ್ ಆದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.